ನಾಳೆ ಸಿಎಂ ಆಗಿ ಡಿಕೆಶಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ವಿಧಾನಸೌಧದ ಎದುರು ಬೃಹತ್ ಕಟ್ಔಟ್ಗಳು ಸಿದ್ಧವಾಗ್ತಾ ಇದೆ. ಹಾಗಾಗಿ ಈ ಕುರಿತಂತೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಬನ್ನಿ ನೋಡೋಣ. ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸೋಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಕಡೆಯಲ್ಲಿ ಸಿದ್ಧತೆ ನಡೀತಾ ಇದೆ. ಅದು ಏನಂತಂದರೆ ಬ್ಯಾನರ್ ಬಂಟಿಂಗ್ಸ್ಗಳನ್ನು ಹಾಕುವಂತಹ ಕೆಲಸ. ವಿಧಾನಸೌಧ ಎದುರುಗಳಲ್ಲಿ ನಾನಿದ್ದೀನಿ, ನೀವು ನೋಡ್ಬೋದು. ಈಗ ಇಲ್ಲೆಲ್ಲವೂ ಕೂಡ ಆ ಒಂದು ಸನ್ನಿವೇಶವನ್ನು ನೀವು ಕಾಣ್ತಾ ಇದ್ದೀರಿ. ಉದ್ದಕ್ಕೂ ಇಲ್ಲಿ ಹೈಕೋರ್ಟ್ ಮತ್ತು ವಿಧಾನಸೌಧ ನಡುವಿನಲ್ಲಿರುವಂಥ ಸ್ಥಳ. ಹೈಕೋರ್ಟ್ನ ಕಂಪೌಂಡ್ಗೆ ಎದುರಿನಲ್ಲಿ ಬ್ಯಾನರ್ಗಳನ್ನು ಅಳವಡಿಸೋದಕ್ಕೆ, ಕಟೌಟ್ಗಳನ್ನು ಹಾಕೋದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿದ್ದಾರೆ. ಎಷ್ಟು ಶ್ರಮ ಇರುತ್ತೆ ಅನ್ನೋದನ್ನು ಇದನ್ನು ನೋಡಿದಾಗ ಗೊತ್ತಾಗುತ್ತೆ. ಎದುರುಗಡೆಯಲ್ಲಿ ಬ್ಯಾನರ್ನ ಕಟ್ಟಿದಾಗ, ಕಟೌಟನ್ನು ಕಟ್ಟಿದಾಗ ಅದ್ರ ಹಿಂಭಾಗದಲ್ಲಿ ಅದ್ರ ಎಷ್ಟು ಗಟ್ಟಿಯಾಗಿ ಅದನ್ನು ಕಟ್ಟಿರ್ತಾರೆ ಅನ್ನೋದು ಕೆಲವು ಸರಿ ಗೊತ್ತಾಗಲ್ಲ. ಇಲ್ಲಿ ಸಾಕಷ್ಟು ಜನ, ಹೆಚ್ಚು ಕಡಿಮೆ 50-60 ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಸೇರಿ ಇದನ್ನು ಅತ್ಯಂತ ಗಟ್ಟಿಮುಟ್ಟಾಗಿ ಇದನ್ನು ಕಟ್ಟಿ, ಯಾಕಂದರೆ ಗಾಳಿ ಮಳೆಗೂ ಸಹಿತ ಯಾವುದೇ ರೀತಿಯ ಸಮಸ್ಯೆ ಆಗದಿದ್ದಾಗೆ ಕಟ್ಟಿ ಸಿದ್ಧಪಡಿಸ್ತಾ ಇದ್ದಾರೆ. ಬಹುಶಃ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಆಗೋಷ್ಟೊತ್ತಿಗೆ ಸಂಪೂರ್ಣ ಸಿದ್ಧವಾಗುತ್ತೆ. ಆ ಸಿಗ್ನಲ್ಲಿಂದ ಈ ಕಡೆ ಸಿಗ್ನಲ್ವರೆಗೂ ಸಹಿತ, ಹೈಕೋರ್ಟ್ ಎಂಡ್ವರೆಗೂ ಸಹಿತ, ಕಂಪೌಂಡ್ ಎಂಡ್ವರೆಗೂ ಸಹಿತ ಬ್ಯಾನರ್ಗಳನ್ನು ಕಟ್ತಾ ಇದ್ದಾರೆ. ವಿಧಾನಸೌಧ ಎದುರುಗಡೆಯಲ್ಲಿ, ಗ್ರ್ಯಾಂಡ್ ಸ್ಟೆಪ್ ಎದುರುಗಡೆಯಲ್ಲಿ ಮೇಲೆ ಸಾಮಾನ್ಯವಾಗಿ ಪ್ರಮಾಣ ವಚನ ಕಾರ್ಯಕ್ರಮ, ಇನ್ನಿತರ ಕಾರ್ಯಕ್ರಮಗಳು ಕೆಲವು ಸಂದರ್ಭದಲ್ಲಿ ನಡೆಯೋದನ್ನು ನಾವು ನೋಡಿದ್ದೀವಿ. ಮೊದಲು ಎಲ್ಲರೂ ಅಂದ್ಕೊಂಡಿದ್ದು ವಿಧಾನಸೌಧ ಎದುರಿನಲ್ಲಿಯೇ ಆಗತ್ತೆ ಅಂತೇಳಿ. ಆ ನಂತರದಲ್ಲಿ ಒಂದು ತೀರ್ಮಾನವನ್ನು ಮಾಡಿದ್ರು. ಪೊಲೀಸ್ ಇಲಾಖೆ ಸಹಿತ ಒಂದು ಸೂಚನೆಯನ್ನು ಕೊಟ್ಟ ಮೇರೆಗೆ ಸಾಕಷ್ಟು ಜನ ಬರ್ಬೋದು. ಡಿ ಕೆ ಶಿವಕುಮಾರ್ ಅವರಿಗೆ ಅಭಿಮಾನಿಗಳು ಸಾಕಷ್ಟು ಜನ ಇದ್ದಾರೆ. ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ಬೋದು. ಇದು ಓಪನ್ ಸ್ಟೇಜ್ ಆಗುತ್ತೆ, ಪ್ಲೇಸ್ ಆಗುತ್ತೆ, ಎಲ್ಲೆಲ್ಲಿಂದನೂ ಜನ ಬರ್ಬೋದು, ನಿರೀಕ್ಷೆಗೂ ಮೀರಿ ಬರ್ಬೋದು. ಇದೇ ಸ್ಥಳದಲ್ಲಿಯೇ RCB ಅಭಿಮಾನಿಗಳು ಬಂದಂಥ ಸಂದರ್ಭದಲ್ಲಿ ಕಾಲು ತುಳಿತ ಉಂಟಾಗುವಂಥ ಒಂದು ಸನ್ನಿವೇಶ ಸೃಷ್ಟಿಯಾಯಿತು. ಇಲ್ಲಿ ಜನ ಜಾತ್ರೆ ಆಯಿತು. ಪ್ಯಾಕ್ ಆದ ನಂತರದಲ್ಲಿ ಕಂಠೀರವ ಸ್ಟೇಡಿಯಂ, ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆಯಲ್ಲಿ ಎಲ್ಲರೂ ಕೂಡ ಹೋಗಿ ಅಲ್ಲಿ ಕಾಲು ತುಳಿತ ಆಗಿದ್ದನ್ನು ನಾವು ನೋಡಿದ್ದೀವಿ. ಆ ಕಾರಣಕ್ಕಾಗಿಯೇ ವಿಧಾನಸೌಧ ಎದುರಿನಲ್ಲಿ ಈ ಭಾಗದಲ್ಲಿ ಕಾರ್ಯಕ್ರಮವನ್ನು ಮಾಡೋದು ಬೇಡ ಅಂತೇಳಿ ಪೊಲೀಸರು ಒಂದು ಸೂಚನೆಯನ್ನು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಲೋಕಭವನದ ಒಳಗಡೆ ಕಾರ್ಯಕ್ರಮವನ್ನು ಮಾಡೋದಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ. ಲೋಕಭವನಕ್ಕಾದರೆ ಅಲ್ಲಿ ಎಂಟ್ರಿ ಸುಲಭಕ್ಕಾಗಿ ಆಗಲ್ಲ. ಅಲ್ಲಿ ಪಾಸ್ಗಳಿರಬೇಕಾಗತ್ತೆ, ಕಟ್ಟುನಿಟ್ಟಿನಂಥ ಭದ್ರತೆ ಇರುತ್ತೆ, ಒಳಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲವೂ ಕಾರಣಕ್ಕಾಗಿ ಲಿಮಿಟೆಡ್ ಜನ ಅಷ್ಟೇ ಇರ್ತಾರೆ. ಆ ಕಾರಣಕ್ಕಾಗಿ ಅಲ್ಲಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ವಿಧಾನಸೌಧ ಎದುರಿನಲ್ಲಿ ಆದಾಗ್ಯೂ ಸಹಿತ ಆ ಒಂದು ಸಂಭ್ರಮದ ವಾತಾವರಣ ಇರಬೇಕು, ಕಳೆಗಟ್ಟಬೇಕು ಅನ್ನೋ ಕಾರಣಕ್ಕಾಗಿ ವಿಧಾನಸೌಧ ಎದುರಿನಲ್ಲಿ ರಸ್ತೆಯ ನಡುವೆಯಲ್ಲಿ ಉದ್ದಕ್ಕೂ ಸಹಿತ, ಇಲ್ಲಿಂದ ಇಲ್ಲಿವರೆಗೂ ಸಹಿತ ಕಾಂಗ್ರೆಸ್ನ ಫ್ಲ್ಯಾಗನ್ನು ಹಾಕಿದ್ದಾರೆ. ಉದ್ದಕ್ಕೂ ಕೂಡ ಕಟ್ಟಿದ್ದಾರೆ. ಅದ್ರ ಎದುರಿನಲ್ಲಿ ಬ್ಯಾನರ್ ಬಂಟಿಂಗ್ಸನ್ನು ಹಾಕ್ಕೊಂಡಿದ್ದಾರೆ. ಇಲ್ಲಿ ಹೈಕೋರ್ಟ್ ಕಂಪೌಂಡ್ ಇದೆಯಲ್ಲ, ನಾನೀಗ ನಿಮಗೆ ತೋರಿಸ್ತೀನಿ. ಈ ಕಡೆ ನಮ್ಮ ಕ್ಯಾಮ್ರಾಮನ್ ಶಂಕರ ಅವ್ರ ಹತ್ರ ಹೇಳ್ತೀನಿ. ಈ ಕಡೆಯಲ್ಲಿ ಎಡಭಾಗದಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಇದೆ. ಹೈಕೋರ್ಟ್ ಕಂಪೌಂಡ್ನಲ್ಲಿ ಒಂದು ಭಾಗದಲ್ಲಿ ಬ್ಯಾನರ್ ಬಂಟಿಂಗ್ಸ್ ಕಟ್ಟಿದ್ದಾರೆ, ಕಟೌಟ್ಸನ್ನು ಹಾಕ್ತಾಯಿದ್ದಾರೆ, ಇನ್ನೊಂದು ಭಾಗದಲ್ಲೂ ಕಟ್ಟಾಕ್ತಾ ಇದ್ದಾರೆ. ಆದರೆ ನಡುವಿನಲ್ಲಿ ಒಂದು ಸ್ವಲ್ಪ ಭಾಗವನ್ನು ಗ್ಯಾಪ್ ಇಟ್ಟಿದ್ದಾರೆ. ಯಾಕೆ? ಇಲ್ಲಿಯೂ ಕೂಡ ಹಾಕುವಂಥ ಪ್ಲ್ಯಾನ್ ಇತ್ತು. ಆದರೆ ಹೈಕೋರ್ಟ್ ಕಡೆ ಸಿಬ್ಬಂದಿಯವರು ಇಲ್ಲಿ ಬಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ವಿಧಾನಸೌಧ ಮತ್ತು ಹೈಕೋರ್ಟ್ ನಡುವೆ ಈ ಭಾಗವನ್ನು ಯಾವತ್ತೂ ಕೂಡ ಪ್ಯಾಕ್ ಮಾಡಬೇಡಿ, ಬಂದ್ ಮಾಡಬೇಡಿ, ಇದು ಸದಾಕಾಲ ಮುಕ್ತವಾಗಿರಬೇಕು, ಇಲ್ಲಿ ಕಟೌಟ್ಗಳನ್ನು ಹಾಕಬಾರ್ದು ಅಂತೇಳಿ ಸೂಚನೆಯನ್ನು ಕೊಟ್ಟಿರೋ ಕಾರಣಕ್ಕಾಗಿ ಇಷ್ಟು ಜಾಗವನ್ನು ಗ್ಯಾಪ್ ಬಿಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಇರಲಿಲ್ಲ. ಇಲ್ಲಾಂದರೆ ಇಲ್ಲಿಂದ ಅಲ್ಲಿಗೂ ಸಹಿತ ಉದ್ದಕ್ಕೂ ಬ್ಯಾನರ್ ಬಂಟಿಂಗ್ಸ್ ಇರ್ತಿತ್ತು, ಕಟೌಟ್ಸ್ಗಳನ್ನು ದೊಡ್ಡ ಮಟ್ಟದಲ್ಲಿ ಹಾಕ್ತಿದ್ರು. ಹೈಕೋರ್ಟೇ ಕಾಣ್ತಿರಲಿಲ್ಲ ಎದುರುಗಡೆ ನೋಡೋರಿಗೆ, ಅಷ್ಟರ ಮಟ್ಟಿಗೆ ಪ್ಯಾಕ್ ಆಗುವಂಥ ಸಾಧ್ಯತೆ ಇತ್ತು. ಆದರೆ ಅದು ಮಾಡಬಾರ್ದು ಅಂತೇಳಿ ಸೂಚನೆ ಇರೋದ್ರಿಂದ ತೆಗೆದಿದ್ದಾರೆ. ಇವತ್ತು ಸಂಜೆ ಅಷ್ಟೊತ್ತಿಗೆ ಸಂಪೂರ್ಣ ಕಂಪ್ಲೀಟ್ ಆಗುತ್ತೆ. ಇಲ್ಲೆಲ್ಲವೂ ಕೂಡ ಕಟೌಟ್ ರೆಡಿ ಆಗುತ್ತೆ, ರಾರಾಜಿಸ್ತದೆ. ಬೇರೆ ಬೇರೆ ಮುಖಂಡರುಗಳು, ಎಲ್ಲ ಮುಖಂಡರುಗಳು, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ, ಜೊತೆಗೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರುಗಳ ಕಟೌಟ್ ಇರುತ್ತೆ, ಬೇರೆ ಬೇರೆ ಪ್ರಮುಖ ಲೀಡರ್ಗಳದ್ದು ಎಲ್ಲರದ್ದು ಕೂಡ ಕಟೌಟ್ಗಳನ್ನು ಇಲ್ಲಿ ಹಾಕುವಂಥ ಕೆಲಸಗಳನ್ನು ಮಾಡಲಾಗ್ತಾ ಇದೆ. ನಾಳೆ ದಿನ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಇಲ್ಲಿ ಅದ್ಭುತವಾಗಿ ಒಂದು ಬೇರೆ ಲೋಕವೇ ಸೃಷ್ಟಿಯಾಗಿದೆ ಅನ್ನೋ ರೀತಿಯಲ್ಲಿ ಕಾಣುವ ಹಾಗೆ ಎಲ್ಲವನ್ನು ಕೂಡ ಕಟೌಟನ್ನು ಹಾಕುವಂಥ ಕೆಲಸ ಕಂಪ್ಲೀಟ್ ಆಗಲಿಕ್ಕಿದೆ. ಕ್ಯಾಮ್ರಾ ಪರ್ಸನ್ನ ಶಂಕರ್ ರಾವ್ ಜೊತೆ ಜನಾರ್ದನ್ ಹೆಬ್ಬಾರ್, ಜೀ ಕನ್ನಡ ನ್ಯೂಸ್, ಬೆಂಗಳೂರು.